ಬನ್ನಿ ಸ್ನೇಹಿತರೆ, ನಾನು ಇವತ್ತು ನಿಮಗೆ 1000 ವರ್ಷಗಳಷ್ಟು ಪುರಾತನ ದೇವಾಲಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕುಂಬಾರಸಾಲಿ ದೇಗುಲ ಅಂತ ಇದ್ರ ಹೆಸರು. ಸ್ಥಳೀಯರು ಈಶ್ವರಲಿಂಗ ಗುಡಿ ಅಂತಾನೂ ಇದನ್ನ ಕರೀತಾರೆ. ಇದು ನೆಲೆಸಿರೋದು ನಮ್ಮ ಕಲಬುರಗಿ ಜಿಲ್ಲೆಯ ಶಹಾಬಾದ್ ತಾಲೂಕಿನ ಮರ್ತೂರಿನಲ್ಲಿ. ಅದೇ ಭಾರತಕ್ಕೆ ನ್ಯಾಯ ವ್ಯವಸ್ಥೆಯನ್ನು ಕೊಟ್ಟಿರ್ತಕ್ಕಂಥ ನಮ್ಮ ವಿಜ್ಞಾನೇಶ್ವರರ ಊರು. ಈ ದೇವಾಲಯವನ್ನು ಕಟ್ಟಿಸಿದವರು ಸಹ ವಿಜ್ಞಾನೇಶ್ವರರ ಮಗ ಹೆಗ್ಗಡೆ ಬಿಚ್ಚಿರಾಜ ಮತ್ತು ಆತನ ಸತಿ ಚಾಮಲದೇವಿಯವರು ಮರ್ತೂರಿನಲ್ಲಿ ಮಹಾದೇವ, ಕೇಶವದೇವ ಹಾಗೂ ಬಿಬ್ಬೇಶ್ವರ ದೇವರುಗಳನ್ನೊಳಗೊಂಡ ಒಂದು ತ್ರಿಕೂಟ ದೇವಾಲಯವನ್ನು 1123ರಲ್ಲಿ ನಿರ್ಮಿಸಿದರು ಎಂಬ ಒಂದು ಶಿಲಾಶಾಸನ ಸಿಗುತ್ತದೆ. ಬಿಬ್ಬರಸ, ಗೊಂಕರಸ ಹಾಗೂ ಇತರ ಪ್ರಮುಖರು ಬಿಬ್ಬೇಶ್ವರ ದೇವರ ಪೂಜಾ ವಿಧಿ ಇತ್ಯಾದಿ ಕಾರ್ಯಗಳಿಗೆಂದು ಭೂಮಿಯನ್ನು ದಾನ ಬಿಟ್ಟ ಅಂಶವನ್ನು ಸಹ ಈ ಶಾಸನ ತಿಳಿಸುತ್ತದೆ. ಈಗ ಇಡೀ ಮರ್ತೂರಿನಲ್ಲಿ ತ್ರಿಕೂಟ ಮಾದರಿಯ ದೇಗುಲ ಹಾಗೂ ಪುರಾತನ ದೇವಾಲಯ ಅಂದ್ರೆ ಇದೊಂದೇ. ಆದ್ರಿಂದ ಶಾಸನದಲ್ಲಿ ಉಲ್ಲೇಖಿತವಾಗಿರತಕ್ಕಂಥ ದೇಗುಲ ಇದೇ ಆಗಿರಬಹುದು ಎಂದು ಊಹಿಸಬಹುದು. ನವರಂಗದಲ್ಲಿ ಒಂದು ಗಣಪತಿ ಹಾಗೂ ಸಪ್ತಮಾತೃಕಾ ಶಿಲ್ಪಗಳಿದ್ದು ನಡುವಣ ಛತ್ತಲ್ಲಿ ಅರಳಿದ ಕಮಲವನ್ನು ನೋಡಬಹುದು. ಈ ದೇಗುಲದ ಪ್ರಧಾನ ದ್ವಾರವು ಚತುರ್ಶಾಖಾಲಂಕೃತವಾಗಿದ್ದರೆ ಉಳಿದ 3 ಬಾಗಿಲವಾಡಗಳು ತ್ರಿಶಾಖಾಲಂಕೃತದ್ದಾಗಿವೆ. ದೇವಾಲಯದ ಹೊರಗೋಡೆಯು ನಿರಾಡಂಬರವಾಗಿದ್ದು 3 ದೇಗುಲಗಳ ಗೋಪುರದಲ್ಲಿ ಇಂದು ಒಂದೇ ಒಂದು ಗೋಪುರ ಉಳಿದಿದೆ. ಈ ತ್ರಿಕೂಟ ಮಾದರಿಯ ದೇಗುಲವನ್ನು ಹೊರತುಪಡಿಸಿ ಇದಕ್ಕೆ ಅಂಟಿಕೊಂಡ ಇನ್ನೊಂದು ದೇಗುಲ ಕಂಡು ಬರುತ್ತದೆ. ಅದು ಸಂಪೂರ್ಣ ಅಳಿವಿನ ಅಂಚಿನಲ್ಲಿದೆ.